ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಹಿಂದೆ ಆ, ಇದೇ ವರ್ಷ ಮಾರ್ಚ್ನಲ್ಲಿ ಒಂದು ಅಗ್ನಿವರ್ಣ ಅನ್ನುವಂತಹ ಒಂದು ನಾಟಕಕ್ಕೆ ಧ್ವನಿ ಕೊಡುವಂತಹ ನನ್ನ ಒಂದು ಚಿಕ್ಕ ಪ್ರಯತ್ನ ನಡೆದಿತ್ತು. ತಾವೆಲ್ಲರೂ ಯೂಟ್ಯೂಬ್ನಲ್ಲಿ ನೋಡಿ ಕೆಲವರು ಕಮೆಂಟ್ ಹಾಕಿದರು. ಒಳ್ಳೆಯದಾಗಲಿ ಅವರಿಗೆ ನೆನಪು ಮಾಡ್ಕೊಳ್ತಾ, ಹಾಗೆ ಈ ಒಂದು ನಾಟಕದ ಮೂಲ ರಚನಾಕಾರರು ಎಚ್.ಎಸ್. ವೆಂಕಟೇಶ ಮೂರ್ತಿ. ಈ ಒಂದು ನಾಟಕವನ್ನು ಸ್ಕ್ರಿಪ್ಟನ್ನು ನನಗೆ ಕೊಟ್ಟಿದ್ದವರು ನನ್ನ ಗೆಳೆಯನಾದಂತಹ ಜೀವನ್ ಪಿಂಟ. ಸೊ ಈ ನಾಟಕವನ್ನು ನಾವು ಎಲ್ಲಿಗೆ ನಿಲ್ಲಿಸಿದ್ವಿ ಅದನ್ನು ಮುಂದುವರೆದ ಭಾಗವನ್ನು ನಾವು ಇಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಂದರೆ ಕಳೆದ ಬಾರಿ ಮಾರ್ಚ್ನಲ್ಲಿ ಎಲ್ಲಿ ನನ್ನ ಒಂದು ನಾಟಕ ಒಂದು ರೆಕಾರ್ಡಿಂಗ್ನ ನಾನು ನಿಲ್ಲಿಸಿದ್ನೋ ಅದನ್ನು ಕಂಟಿನ್ಯೂ ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನ. ಕನಸು 1, ನಾನವನ ಧರ್ಮ ಆದೆ. ಕನಸು 2, ನಾನವನ ಅರ್ಥ ಆದೆ. ಕನಸು 3, ನಾನವನ ಕಾಮ ಆದೆ. ಮೂವರು ಧರ್ಮ ಅರ್ಥ ಕಾಮ ಮೂರಕ್ಕೂ ಅವ ಆಸರೆ ಕೊಟ್ಟ. ಕನಸು 1, ದುಷ್ಟ ಶಿಕ್ಷಣ ಶಿಸ್ತ ರಕ್ಷಣ ಕ್ಷತ್ರಿಯ ಧರ್ಮ. ಹೌದಲ್ಲೋ, ಅದಕ್ಕ ಅವನು ವಾಲಿನ ಸಂಹಾರ ಮಾಡ್ದ, ಸುಗ್ರೀವನ್ನ ಉದ್ಧಾರ ಮಾಡ್ದ, ರಾವಣನ ಸಂಹಾರ ಮಾಡ್ದ, ವಿಭೀಷಣನ ಉದ್ಧಾರ ಮಾಡ್ದ. ಕನಸು 2, ಅರ್ಥ ಅನ್ನೋದು ಸ್ವಾರ್ಥಕ್ಕಲ್ಲ ಪರಾರ್ಥಕ್ಕೆ ಅಂತ ನಂಬಿದನು ಅವ. ಅದಕ್ಕೆ ತಾನು ಗೆದ್ದ ಯಾವ ಸೀಮೆನೂ ತನಗೆ ಇಟ್ಕೊಳ್ಳಿಲ್ಲ. ಕಿಷ್ಕಿಂಧ ಸುಗ್ರೀವಂಗೆ ಕೊಟ್ಟ, ಲಂಕಾದ್ವೀಪ ವಿಭೀಷಣಂಗೆ ಕೊಟ್ಟ. ಕನಸು 3, ಧರ್ಮ ತನಗೇನು ಕೊಟ್ಟೈತೋ ಅದೇ ತನ್ನ ಕಾಮ ಎಂದವ ಅವ. ಅದಕ್ಕ ಸೀತಾ ಬಿಟ್ಟು ಇನ್ನೊಂದು ಹೆಣ್ಣ ಕಣ್ಣೆತ್ತಿ ಸುತ ಅವ ನೋಡಲಿಲ್ಲ. ಕನಸು 1, ಅವ ಲೋಕದ ಯಾವತ್ತು ಜೀವರಾಶಿನ ಸಮಭಾವದಾಗ ನೋಡೋ ಅಂತ ಅಸಾಮಾನ್ಯ ಪುರುಷ. ಕನಸು 2, ಆವಾಗ ಹಕ್ಕಿ ಮೇಲಲ್ಲ ಇಣಚಿ ಕೀಳಲ್ಲ. ಕನಸು 3, ಕರಡಿಯಿಂದ ಹಿಡಿದು ಕೋಟಿವರೆಗೂ ನಾಡ ಮಂದಿಯಿಂದ ಹಿಡಿದು ಕಾಡ ಮಂದಿವರೆಗೂ ಎಲ್ಲರೂ ಅವನ್ನ ಗಣಕರೆ. ಅಜ್ಜ, ಗೊತ್ತೈತ್ ಬಿಡವ ಗೊತ್ತೈತೆ, ಇಲ್ಲಿದ್ರ ಗುಹನ್ನ ಅವ ಗೆಣಯ ಅಂತಿದ್ನ. ಕನಸು 1, ಅವ ಇರೋಕಂಟ ನಮಗೆ ನಾವು ಕನಸು ಅನ್ನೋದ ಮರ್ತು ಹೋಗಿತ್ತು. ಕನಸು 2, ಅವ ಹೋದ ನಾವು ಹಿಂಗ ನಲಿ ತಪ್ಪಿ ಗಾಳಿ ಥರ ಅಲಿತಿದ್ವಿ ನೋಡಜ್ಜ. ಮುದುಕ, ಹಂಗಂದ್ರ ಮುಂದೆ ಗತಿ. ಕನಸು 1, ಅಗ್ನಿವರ್ಣ ಅಂತ ಒಬ್ಬ ರಾಜ ಹೆಸರು ನೀವು ಕೇಳಿರನೋ? ಒಬ್ಬ. ಅಜ್ಜ, ಅದೇ ಕಣಜ್ಜ, ಮುಳುಗಡೆ ಮನುಷ್ಯ. ಕನಸು 1, ಏನಂತಿದ್ದೀರಿ ನೀವು? ಮುದುಕ, ಅವನ ರಾಜ್ಯ ಕೋಶ ಅರಮನೆ ಎಲ್ಲ ಮುಳುಗಲಕ್ಕೆ ಹತ್ತದವು ಅಂತ ಹಿಂಗ ಗಾಳಿ ಸುದ್ದಿ. ಇನ್ನೊಬ್ಬ, ಹರಿಯೋ ಹೊಳೆಗೆ ತಡ ಹಾಕಿದ್ರ ಎಲ್ಲ ಮುಳುಗಾದ ಮತ್ತ. ಕನಸು 1, ಶಿವಶಿವ, ಅವ ರಘುವಂಶದ ಕೊನಿ ರಾಜ ಅದಾನ. ಕನಸು 2, ನಾವು ಏಟು ಲಘು ಅಂದ್ರ ಆಟು ಲಘು ಅವನ್ ತಾವು ಹೋಗ್ಲಿಕ್ಕೆ ಬೇಕು. ಕನಸು 3, ಕಟ್ಲು ಗವ್ವಂತ ಕವ್ವಕೊಂಡೈತೆ, ಕಾಡು ಹಾದಿ ಇದ್ದಂಗೈತೆ, ನಮ್ಮ ನಸೀಬಕ್ಕ ಗಾಳಿ ಒಂದು ಬೀಸ್ತೈತಿ ನೋಡ್ರಿ. ಕಣ್ಣ ಬೆಳಕ ಕೈಯಾಗ ಹಿಡ್ಕಂಡು
ನಾವಾದರೂ ಮುಂದೆ ಮುಂದೆ ಹೊಕ್ಕೀವಿ. ಮುದುಕ ಹರಿಯೋ ಹೊಳೆಯೊಳಗೆ ದೋಣಿ ಬಿಟ್ಕೊಂಡು ಹಾಯಿ ಒಳಗ ಒಂದಿಷ್ಟು ಗಾಳಿ ಕಟ್ಕೊಂಡು ಹಾಡಿನ ದೊಂದಿ ಕೈಯಾಗ ಹಿಡ್ಕೊಂಡು ನಾವು ಹಿಂದೆನೇ ಬರ್ತೀವಿ. ಈಗ ದೃಶ್ಯ 2. ಮೇಳದವರು ರಂಗದಲ್ಲಿ ಒಂದು ಸುತ್ತಿ ಒಬ್ಬ ಅಜ್ಜ ಕನಸುಗಳು ಗಾಳೀಲಿ ತೇಲಿ ಹೊಂಟೇ ಹೋದ್ವು. ನನಗೆ ದಿನವೆಲ್ಲ ಹುಟ್ಟು ಮೀಟಿ ತೋಳು ಬಿದ್ದು ಹೋದ್ವು. ನಮಗ ಅಯೋಧ್ಯೆ ಸಿಗೋದು ಯಾವಾಗ? ನಾವು ರಾಜನ್ನ ನೋಡೋದು ಯಾವಾಗ? ಇನ್ನೊಬ್ಬ ಹೌದಜ್ಜ ಹೌದು, ನಾವ ರಾಜನ ನೋಡ್ಲಿಕ್ಕೇ ಬೇಕು. ಒಬ್ಬ ಅಜ್ಜ ನೀನು ಹಾಡಿನ ದೊಂದಿ ಹಿಡಿಯಜ್ಜ. ಮುದುಕ ಹುಟ್ಟು ಕೆಳಗಿಟ್ಟು ನೀವು ಹಾಡಿಗೆ ತಕ್ಕ ಹೆಜ್ಜೆ ಹಾಕ್ರಿ ಹುಡುಗಾರ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಾಗ ಅಯೋಧ್ಯೆ ಕಣ್ಣು ಮುಂದೆ ಪ್ರತ್ಯಕ್ಷ ಆಕತಿ. ಒಬ್ಬ ದಿಟವಾಗ್ಲು. ಮುದುಕ ನಿಂಗಿನ್ನೂ ಅನುಮಾನ? ಹಾಡಿನ ಮಹಿಮ ನಿಂಗೆ ತಿಳಿದಿಲ್ಲ ಬಿಡು. ಇನ್ನೊಬ್ಬ ಹಾಡಜ್ಜ ನೀನು ಹಾಡಜ್ಜ. ಮುದುಕ ಹಾಡತೊಡಗುತ್ತಾನೆ. ರಾಮನ ಮನೆತನದಾಗ ಮನೆಯಾಗ ಕೊನೆಗೀಗ ಹುಟ್ಟಿ ಬಂದಾನ ಎಂಥ ಕುಮಾರ. ಹಮ್ಮೀರ ಸುಕುಮಾರ ಹಾ ಭೂಮಿಯ ಹೋರಿ ಕೆಳಗಿಳುವಿ ಮುಖ ತಿರುವಿ ಕೈ ಕೊಡಿವಿ. ಇವ ಸೇರ್ಯಾನ ತನ್ನಂತಪುರವ ಅಲ್ಲೇ ಇರುವ ಇದೇ ತರುವ ಹಾ. ಕನಸೀಗ ತೂರೈತ ಒಳಗ ಮನೆಯೊಳಗ ಎಂಥ ಬೆಳಗ. ತಟ್ಟಾನೆ ತೆರೆದಾನ ಕಣ್ಣ ಆವಣ್ಣ ಅಗ್ನಿವರ್ಣ ಹಾ. ಕನಸುಗಳು ಅಗ್ನಿವರ್ಣ ಹೇ ಅಗ್ನಿವರ್ಣ. ರೆಪ್ಪಿ ಬಾಗಿಲ ಮುಚ್ಕೊಂಡ ಎಷ್ಟೊತ್ತು ಮಲಗ್ತೀರಿ? ತೆರೆಯೋ ಮಗ ಕಣ್ಣ. ನಾವು ಕನಸುಗಳು ಬಂದಿವಿ ಕನಸುಗಳು. ರಘುವಂಶದ ದೊರಿ ವಶಿ ಕಣ್ ತೆರಿ ಮರೆಯ. ಅಗ್ನಿವರ್ಣ ತಟ್ಟನೆ ಕಣ್ಣು ತೆರೆಯುತ್ತಾನೆ. ಮೇಳದವರು ಗಪ್ಪಾಗಿ ಕತ್ತಲಿಗೆ ಸರಿಯುತ್ತಾರೆ. ಅಗ್ನಿವರ್ಣ ಕಣ್ಣು ಹೊಸಕಿಕೊಂಡು ಕನಸುಗಳನ್ನು ನೋಡುತ್ತಾನೆ. ಅಗ್ನಿವರ್ಣ ಎಲ ಎಂಥ ಚಂದುಳ್ಳಿ ಚೆಲುವೇನೆ ನೀನು. ದಿಡಕ್ಕನ ಎದ್ದು ಕೂತು ಬಾ ಯಾಕಿನ್ನು ನಿಂತೇ ಇದ್ದಿ ಕೈ ಚಾಚಿ. ಬಾ ಕೊಡು ಬಾ ಪಲ್ಲಂಗದ ಮೇಲೆ, ಆಮೇಲೆ ಸಾವಕಾಶ ಮಾತಾಡೋಣಂತೆ. ಕನಸುಗಳು ಪಲ್ಲಂಗದ ಮೇಲೆ? ಇವನ ಕನಸೇ ವಿಚಿತ್ರವಾಗಿದೆಯಲ್ಲ. ಕನಸು 3. ಅಯ್ಯ ಅಗ್ನಿವರ್ಣ, ಇದೇನು ಮಾಡ್ಲಿಕ್ಕೆ ಹತ್ತಿದ್ದಿ ನೀನು? ಆಳರಸರು ಬಾಳ ಇದು. ಪ್ರಜೆಗಳ ಹಿತ ಮರೆತು ಅಹೋನಿಸ ಪಲ್ಲಂಗದಾಗ ಬಿದ್ದು ಹೊರಲಾಡ್ತಿ ಇದ್ದಿ. ಛೀ, ಇದಂತ ಬಾಳು ಬಿಡು. ಅಗ್ನಿವರ್ಣ ನಮ್ಮ ಕುಲ ಪುರೋಹಿತ ಮಾತಾಡಿದ ಹಾಗೆ ಮಾತಾಡ್ತೀಯಲ್ಲೇ ನನ್ನ ಬಂಗಾರಿ. ಕನಸು 3. ನಾನು ಬಂಗಾರಿನೂ ಅಲ್ಲ ಸಿಂಗಾರಿನೂ ಅಲ್ಲ, ಬರೀ ಒಂದು ಕನಸ ಇದ್ದೀನಿ. ಅಗ್ನಿವರ್ಣ ಗೊತ್ತಿದೆ ನನಗೆ. ನಾನು ಕಂಡ ಕನಸು ಮತ್ತೆ ನೀನು. ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನೀನು ಮೊದಲೇ ಕಂಡಿದ್ರೆ ಉಳಿದ ಹುಡುಗಿರ ಕುಂಡೆ ಮೇಲೆ ಹೊಡೆದು ಓಡಿಸಿ ನನ್ನ ಸಿಂಹಾಸನದಲ್ಲಿ ಕೂಡಿಸ್ತಿದ್ದೆ. ಏ ಹುಡುಗಿ, ಬಾ ಇಲ್ಲಿ. ಯಾಕೆ ಹೀಗೆ ಕೈಜಾರಿ ಹೋಗುತ್ತೀ? ಬಾ ಇಲ್ಲಿ. ಕನಸು ನಾನು ನಿನ್ನ ಮುತ್ತಾತ ಅಜ್ಜ ಕಂಡ ಕನಸಿದ್ದೀನೋ ಮಳ್ಳ. ಅಗ್ನಿವರ್ಣ ನಕ್ಕು ಬಲಪ್ಪ, ಕಾಂಟ ಒಳ್ಳೆ ಪೊಗಡದಷ್ಟು ಕನಸೇ ಕಂಡಿದ್ದಾನೆ ಬಿಡು ಅವನು.
ಚಂದಾನ ಚಂದ್ರಮನಂತ ಮುಖ, ಎಳ್ಳಮ್ಮಾಸೆ ಮುಗಿಲದಂತ ಕೂದಲು, ಮಳೆ ತೊಳೆದ ಕೊಳದಂತ ಕಣ್ಣು, ನಿಗಿ ಕೆಂಡದಂತಹ ತುಟಿ. ವರೆವಾ, ನಮ್ಮ ಅಂತಾಪುರದ ಹುಡುಗಿರಿಗಿಂತ ನಮ್ಮ ಮುಟ್ಟಾತನ ಕನಸೇ 1000 ಪಾಲು ಮೇಲು. ಮುಂದೆ ನನ್ನಂಥ ಮರಿ ಮಗ ಹುಟ್ಟುತ್ತಾನೆ ಅಂತಲೇ ಹಿಂದೆನೇ ಇಂಥ ಕನಸು ಕಂಡಿರಬೇಕು ನಮ್ಮ ಮುತ್ತಾತ. ಬಾ 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 ನನ್ನ ಬಂಗಾರದ ಗಿಂಡಿ ಬಾ. ಕನಸು 3 ಹಿಂದೆ ಸರಿದು. ನಿನ್ನ ತಲೆ ಕೆಟ್ಟು ಮೊಸರಾಗಿ ಹೋಗೈತಿ, ನಿಂಗೆ ಕಣ್ಣು ಕಾಣ್ತವು, ಕಣ್ಣೀರು ಕಾಣೋ ಹಂಗಿಲ್ಲ. ನಿಮ್ಮಂಥವ್ರು ಕಣ್ಣಿದ್ರೂ ಕುರುಡ್ರ. ಮತ್ತ ನಿಮ್ಮ ಹಿರೀಕ ದಿಲೀಪ. ಅಗ್ನಿವರ್ಣ ಮಾತು ತುಂಡರಿಸಿ, ಮತ್ತೆ ಅದೇ ದಿಲೀಪ, ಅದೇ ಅಜ, ಅದೇ ರಘು, ಅದೇ ದಶರಥ, ಅದೇ ರಾಮ. ರಾಮ ರಾಮ, ನನಗೆ ಕೇಳಿ ಕೇಳಿ ತಲೆ ಚಿಟ್ಟು ಹಿಡಿದು ಹೋಗಿದೆ. ಹೇಳು, ಯಾರು ಕಳಿಸಿದ್ರು ನಿನ್ನ ಇಲ್ಲಿಗೆ? ನನ್ನ ಹೆಂಡತಿ ಅವ್ವ, ಆ ಬುದ್ಧಿಗೇಡಿ ಮುದಿ ಮಂತ್ರಿ ಬೊಗಳು, ಯಾರು ಕಳಿಸಿದ್ರು ನಿನ್ನ ಇಲ್ಲಿಗೆ? ಕನಸು, ನನ್ನ ಯಾರು ಕಳಿಸಿಲ್ಲ. ಎಲ್ಲ ಕನಸುಗಳು ನಾವೇ ನಿನ್ನ ಹುಡ್ಕೋತಾ ಬಂದೀವಿ. ಅಗ್ನಿವರ್ಣ, ಯಾಕೆ ಯಾಕೆ ಬಂದ್ರಿ ನಾನು ಹುಡ್ಕೊಳ್ತಾ? ಕನಸು 3, ಯಾಕ ಕೆಸರು ಗುಂಡಿಗೆ ಬಿದ್ದಿರೋ ನಿನ್ನ ಮ್ಯಾಲ ಎತ್ತೋದಕ್ಕ. ಅಗ್ನಿವರ್ಣ ನಕ್ಕು, ಕೆಸರಿನ ಗುಂಡಿ, ನೀಲದ ಛಾವಣಿ, ಪಚ್ಚೆ ನಲಗಟ್ಟು, ಮುತ್ತು ಮಾಣಿಕ್ಯ ಕೂಡಿಸಿದ ಸಾಲು ಕಂಬ, ಬಂಗಾರದ ಪಟ್ಟೆ ಮಂಚ, ಹಕ್ಕಿ ತುಪ್ಪಳದ ಜೋಡು ಹಾಸಿಗೆ. ನಿಂಗೆ ಕೆಸರಿನ ಗುಂಡಿ ಥರ ಕಾಣ್ತದೇನು ನನ್ನ ಮಲಗೋ ಮನೆ? ಕನಸು 3, ಕಟ್ಕೊಂಡ ಹೆಂಡತಿಗಾಗಿ ತನ್ನ ಪ್ರಾಣನೇ ಬಿಟ್ಟ ಮಹಾರಾಜ ಅಜ. ನೀನೋ ಕಟ್ಕೊಂಡಳ ತೃಣ ಮಾಡಿ ಇಟ್ಕೊಂಡರ ಕೂಡ ಚಕ್ಕಂಡ ಹೊಡಿತಾ ಕುಂತಿದ್ದಿಲ್ಲಿ. ಕಾಮದ ಕೆಸರು ಗುಂಡಿ ಅಲ್ಲದೆ ಇನ್ನೇನಿದು? ತಮಸಾ ನದಿ ಮಡುವಿನ ಹಂಗ ಪ್ರಸಾನಂಬು ಅಂತಿ. ಮತ್ತೆ ನಿಮ್ಮ ಹಿರೀಕ ಅಜ್ಜ ಮಹಾರಾಯ ಕಾಮದ ಹುಳಿ ಮಜ್ಜಿಗೆ ಕಡ್ದ, ಅದರಾಗ ಪ್ರೀತಿ ನವನೀತ ತಗದ ನೀನು. ಅಗ್ನಿವರ್ಣ, ನಾನೇನು ಮಾಡಬೇಕು ಅಂತ ಗೊತ್ತಿದೆ ನನಗೆ. ಸಾಕು, ನಿಲ್ಲಿಸು ನಿನ್ನ ಪುರಾಣ. ಎದ್ದು ನಿಂತು ತತ್ತರಿಸುವ ಅಡಿಯಲ್ಲಿ ಸ್ವಲ್ಪ ನಡೆದು, ಇದು ಏನು ಗೊತ್ತಾ? ಮಧು ಮೈರೆಯ ನಿನ್ನ ಅಜ ಮಹಾರಾಜ ಹುಳಿ ಮಜ್ಜಿಗೆ ಕಡಿದು ತೆಗೆದ ಅಂದ್ಯಲ್ಲ, ಅದೇ ಅಮೃತ ಇದು. ಒಂದು ಗುಟುಕು ಹಾಕ್ತೀಯಾ? ಹಾಕಿ ನೋಡು. ಮತ್ತೆ ಈ ನೀತಿ ಮಾತುಗಳೆಲ್ಲ ತಮಗೆ ತಾವೇ ಬಂದಾಗ್ತವೆ. ಮುತ್ತಿನ ಭರಣಿ ಆಗುತ್ತೆ ನಿನ್ನ ಬಾಯಿ. ತನ್ನ ಮಧುವನ್ನು ಗುಟುಕರಿಸಿ, ಪ್ರೀತಿಯ ನವನೀತನೇ ಕಣೆ ಇದು, ತಗೋ. ಮತ್ತೆ ಕನಸಿನ ಬಳಿ ನುಗ್ಗುತ್ತಾನೆ. ಕನಸು 3 ಕಿಲಿಕಿಲಿ ನಕ್ಕು, ನನ್ನ ಹಿಡಿ ಮತ್ತೆ ನೋಡೋಣ. ಇಬ್ಬರು ಒಬ್ಬರ ಹಿಂದೆ ಒಬ್ಬರು ಸುತ್ತುತ್ತಾ ನಿರ್ಗಮಿಸಿದಾಗ ಮೇಳದವರು ನಿಧಾನ ರಂಗದ ಮಧ್ಯೆ ಬರುತ್ತಾರೆ. ಮುದುಕ ಹಾಡತೊಡಗುತ್ತಾನೆ. ಮುದುಕ, ಚಿನ್ನ ಕನಸೆ ಉಳ್ಕೋ ಕಡೆವರೆಗೆ, ನಿನ್ನ ಕೆಡಿಸೋರು ಹಿಡಿದಾರು ಸೆರಗು, ಮಲ್ಲಿಗೆ ಮೊಲ್ಲೆಯ ಹರಿದು, ಕಲ್ಲು ದಾರಿಗೆ ಅವ ಸುರಿದು, ಕಾಲಾಗ ತುಳಿಯೋರ ದಾರ, ನಿನ್ನ ಕಾಯೋ ಮಂದಿ ಇನ್ಯಾರ? ಕಾಮನ ಬಿಲ್ಲನ್ನು ಮುರಿದು, ಹೂವಿನ ಹಡೆಯನ್ನು ಹರಿದು, ಬಡಿಗೋಲು ಮಾಡೋರಿದ್ದಾರ, ನಿನ್ನ ಕಾಯೋ ಮಂದಿ ಇನ್ಯಾರ? ನೆತ್ತಿಯ ನೆರಳನ ಎಳೆದು 10 ಊರಲ್ಲಿ ಸುತ್ತಿ ಬೆಳೆದು, ಹೊತ್ತು ಮಾರೋರಿಲ್ಲಿದ್ದಾರ, ಇನ್ನು ಹೆಂಗವ್ವ ನಿನ್ನ ಉದ್ಧಾರ?
3 ಕನಸುಗಳು ನರ್ತನಶೀಲ ಗತಿಯಲ್ಲಿ ಮತ್ತೆ ರಂಗದ ಮೇಲೆ ಬರುತ್ತವೆ. ಹಿಂದಿನಿಂದ ಅಗ್ನಿವರ್ಣನು ಅವರನ್ನು ಅಟ್ಟಿಸಿಕೊಂಡು ಬರುತ್ತಾ ಮೇಳದವರ ಮಧ್ಯೆ ತೂರಿ ತೂರಿ ಭ್ರಮಿಸುತ್ತಾರೆ. ಕನಸು 2 ಮತ್ತು 3 ತಪ್ಪಿಸಿಕೊಂಡಾಗ ಕನಸು 1ರ ಸೆರಗನ್ನು ಅಗ್ನಿವರ್ಣ ಹಿಡಿದು ನಿಲ್ಲಿಸುತ್ತಾನೆ. ಕನಸು 1: ನಡಿ ಬೀದಿಲಿ ಹಿಂಗ ಸೆರೆ ಹಿಡಿದು ನಿಲ್ಲಿಸಿದ ಕಂದ, ನನ್ನ ಸೆರಗು ಬಿಟ್ಟು ನೀನ್ಯಾರು? ನನ್ನ ತಡದಂಥ ಕಾರಣವಾದರೂ ಏನು? ಹೇಳೋ ಅಂತಾನಾಗು. ಅಗ್ನಿವರ್ಣ ಕನಸು 1ರ ಮುಖ ನೋಡಿ, ಎಲ್ಲ ಇವಳ, ನೀನ್ಯಾರೋ ಬೇರೆನೇ ಇದ್ದಿ, ಆಕೆ ಎಲ್ಲಿ ಹೋದ್ಲು? ಸೆರಗು ಬಿಡುತ್ತಾನೆ. ಕನಸು 1: ಅಕ್ಕಿ ಅಂದ್ರ? ಅಗ್ನಿವರ್ಣ: ನಾನೊಂದು ಕನಸು ಅಂದಾಳು, ನನ್ನ ಅಂತಃಪುರಕ್ಕೆ ಬಂದು ಕಲ್ಲು ಹರಳ ಬಿದ್ದ ಕೊಳದ ಹಾಗೆ ಕಿಲಿಕಿಲಿ ಅಂತ ನಕ್ಕೋಳು. ಕನಸು 1: ಗೊತ್ತಾತ್ ಬಿಡು, ಅಕ್ಕಿ ಒಂದು ಕನಸ ಖರೆ, ಹಿಂಗ ಅಟ್ಟಿಸ್ಕೊಂಡು ಹೋದ್ರ ಸಿಗ್ತವೇನಪ್ಪ ಅಂತ ಕನಸು. ಅಗ್ನಿವರ್ಣ: ಮತ್ತೇನು ಮಾಡಬೇಕು ಅಂತಿ? ಮಲಗಿ ನಿದ್ದೆ ಮಾಡ್ಲಾ? ಕನಸು 1: ಇಡೀ ಜೀವನ ಸಾಧನೆ ಮಾಡಿದ್ರೂ ಕೈವಶ ಆಗೋದು ಕಷ್ಟ ಆಯ್ತಪ್ಪ ಅಂತ ಕನಸು. ಅಗ್ನಿವರ್ಣ: ಸಾಧನೆ ಆಮೇಲೆ ಮಾಡೋಣ ಅಂತ, ಮೊದಲು ಆ ಬಂಗಾರದ ಜಿಂಕೆ ತೋರಿಸು ನೀನು. ಕನಸು 1 ನಕ್ಕು: ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತೈತಿ ನನಗೆ. ನನ್ನ ಸೆರಗ ಹಿಡಿದು ಕಣ್ಣು ಮುಚ್ಕೊಂಡು ನನ್ನ ಹಿಂದ ಬರೋ ಅಂಥವನಾಗು. ಇಲ್ಲಿಗೆ ಈ ಒಂದು ಅಗ್ನಿವರ್ಣದ ನಾಟಕ ಇನ್ನಷ್ಟು ಕೆಲವೊಂದಿಷ್ಟು ಪ್ರಸಂಗಗಳಿದ್ದಾವೆ. ಅದನ್ನು ಮುಂದಿನ ದಿನಗಳಲ್ಲಿ ಒಂದು ರೆಕಾರ್ಡಿಂಗನ್ನು ಮಾಡ್ತೇನೆ. ಕೇಳುಗರಿಗೆ ಧನ್ಯವಾದಗಳು. ಇಲ್ಲಿ ಯಾವ್ದಾದ್ರು ಒಂದು ನಾಟಕ ಓದುವಾಗ ಏನಾದರೂ ಒಂದು ತಪ್ಪುಗಳಿದ್ದರೆ ಅದನ್ನು ಕ್ಷಮಿಸಿ. ಯಾಕಂದರೆ ಇದು 2ನೇ ಸಾರಿ ಒಂದು ಮಾಡುವಂತಹ ಒಂದು ಐತಿಹಾಸಿಕ ನಾಟಕ. ಕೇಳುಗರಿಗೆ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಕ್ರಿಪ್ಟನ್ನು ಸಹಾಯ ಮಾಡಿದಂತಹ ನನ್ನ ಗೆಳೆಯ ಜೀವನ್ ಪಿಂಟ ಮತ್ತು ಮೂಲ ರಚನಾಕಾರರು HS ವೆಂಕಟೇಶ್ ಮೂರ್ತಿ. ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ಕೇಳುಗರೆಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಹಿಂದೆ ಇದೇ ವರ್ಷ ಮಾರ್ಚ್ನಲ್ಲಿ ಒಂದು ಅಗ್ನಿವರ್ಣ ಅನ್ನುವಂತಹ ಒಂದು ನಾಟಕಕ್ಕೆ ಧ್ವನಿ ಕೊಡುವಂತಹ ನನ್ನ ಒಂದು ಚಿಕ್ಕ ಪ್ರಯತ್ನ ನಡೆದಿತ್ತು. ತಾವೆಲ್ಲರೂ ಯೂಟ್ಯೂಬ್ನಲ್ಲಿ ನೋಡಿ ಕೆಲವರು ಕಮೆಂಟ್ ಹಾಕಿದರು. ಒಳ್ಳೆಯದಾಗಲಿ, ಅವರಿಗೆ ನೆನಪು ಮಾಡ್ಕೊಳ್ತಾ. ಹಾಗೆ ಈ ಒಂದು ನಾಟಕದ ಮೂಲ ರಚನಾಕಾರರು HS ವೆಂಕಟೇಶ್ ಮೂರ್ತಿ. ಈ ಒಂದು ನಾಟಕವನ್ನು ಸ್ಕ್ರಿಪ್ಟನ್ನು ನನಗೆ ಕೊಟ್ಟಿದ್ದವರು ನನ್ನ ಗೆಳೆಯನಾದಂತಹ ಜೀವನ್ ಪಿಂಟ. ಸೊ ಈ ನಾಟಕವನ್ನು ನಾವು ಎಲ್ಲಿಗೆ ನಿಲ್ಲಿಸಿದ್ವಿ ಅದನ್ನು ಮುಂದುವರೆದ ಭಾಗವನ್ನು ನಾವು ಇಂದು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಂದರೆ ಕಳೆದ ಬಾರಿ ಮಾರ್ಚ್ನಲ್ಲಿ ಎಲ್ಲಿ ನನ್ನ ಒಂದು ನಾಟಕ ಒಂದು ರೆಕಾರ್ಡಿಂಗ್ನ ನಾನು ನಿಲ್ಲಿಸಿದ್ನೋ ಅದನ್ನು ಕಂಟಿನ್ಯೂ ಮಾಡುವಂತಹ ಒಂದು ಚಿಕ್ಕ ಪ್ರಯತ್ನ. ಕನಸು 1: ನಾನವನ ಧರ್ಮ ಆದೆ. ಕನಸು 2: ನಾನವನ ಅರ್ಥ ಆದೆ. ಕನಸು 3: ನಾನವನ ಕಾಮ ಆದೆ. ಮೂವರು ಧರ್ಮ ಅರ್ಥ ಕಾಮ ಮೂರಕ್ಕೂ ಅವ ಆಸರೆ ಕೊಟ್ಟ. ಕನಸು 1: ದುಷ್ಟ ಶಿಕ್ಷಣ ಶಿಸ್ತ ರಕ್ಷಣ ಕ್ಷತ್ರಿಯ ಧರ್ಮ. ಹೌದಲ್ಲೋ, ಅದಕ್ಕ ಅವನು ವಾಲಿನ ಸಂಹಾರ ಮಾಡ್ದ, ಸುಗ್ರೀವನ್ನ ಉದ್ಧಾರ ಮಾಡ್ದ, ರಾವಣನ ಸಂಹಾರ ಮಾಡ್ದ, ವಿಭೀಷಣನ ಉದ್ಧಾರ ಮಾಡ್ದ. ಕನಸು 2:
ಅರ್ಥ ಅನ್ನೋದು ಸ್ವಾರ್ಥಕ್ಕಲ್ಲ, ಪರಾರ್ಥಕ್ಕೆ ಅಂತ ನಂಬಿದನು ಅವ. ಅದಕ್ಕೆ ತಾನು ಗೆದ್ದ ಯಾವ ಸೀಮೆನೂ ತನಗೆ ಇಟ್ಕೊಳ್ಳಿಲ್ಲ. ಕಿಷ್ಕಿಂಧ ಸುಗ್ರೀವಂಗೆ ಕೊಟ್ಟ, ಲಂಕಾದ್ವೀಪ ವಿಭೀಷಣಂಗೆ ಕೊಟ್ಟ. ಕನಸು 3. ಧರ್ಮ ತನಗೇನು ಕೊಟ್ಟೈತೋ ಅದೇ ತನ್ನ ಕಾಮ ಎಂದವ ಅವ. ಅದಕ್ಕ ಸೀತಾ ಬಿಟ್ಟು ಇನ್ನೊಂದು ಹೆಣ್ಣ ಕಣ್ಣೆತ್ತಿ ಸುತ ಅವ ನೋಡಲಿಲ್ಲ. ಕನಸು 1. ಅವ ಲೋಕದ ಯಾವತ್ತು ಜೀವರಾಶಿನ ಸಮಭಾವದಾಗ ನೋಡೋ ಅಂತ ಅಸಾಮಾನ್ಯ ಪುರುಷ. ಕನಸು 2. ಆವಾಗ ಹಕ್ಕಿ ಮೇಲಲ್ಲ, ಇಣಸಿ